ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ ಕಥೆಗನುಸಾರವಾಗಿ ಇಲ್ಲಿ ತನಕ ಭರತ ಶತ್ರುಘ್ನರು ತಮ್ಮ ಮಾತಾಮಹನ ಮನೆಯಿಂದ ಅಯೋಧ್ಯೆಗೆ ಹಿಂತಿರುಗಿ ದಶರಥರ ಅರಮನೆಯನ್ನು ಪ್ರವೇಶ ಮಾಡಿದಂತಹ ಘಟನೆಯನ್ನು ನಾವು ಶ್ರವಣ ಮಾಡಿದ್ವಿ. 72ನೇ ಸರ್ಗದಲ್ಲಿ ಈ ಮುಂದಿನಂತೆ ಕಥೆ ಇದೆ. ಕೈಕೈಯ ಅಂತಃಪುರಕ್ಕೆ ಭರತ ಹೋದ. ತನ್ನ ಪ್ರಿಯ ಪುತ್ರ ಬಂದದ್ದನ್ನು ನೋಡಿ ಆ ಕೈಕೈಗೆ ಹರ್ಷ ತಾಳದೆ ಅವಳು ತನ್ನ ಆಸನ ಬಿಟ್ಟು ಮೇಲೆದ್ದು ಬಂದ್ಲು. ಇಡೀ ನಗರ ಕಾಂತಿಹೀನ ಆಗಿದ್ದಲ್ಲದೆ ಅರಮನೆ ಕೂಡ ಕಾಂತಿಹೀನ ಆಗಿತ್ತು. ಭರತ ಅದನ್ನು ನೋಡಿದ. ಆಕೆ ಮಗನನ್ನು ಆಲಿಂಗನ ಮಾಡಿಕೊಂಡು, ಅಜ್ಜನ ಮನೆಯನ್ನು ಬಿಟ್ಟು ಇಲ್ಲಿಗೆ ಬರಲಿಕ್ಕೆ ನಿನಗೆ ಎಷ್ಟು ದಿವಸ ಆಯಿತು? ಗುರುಗಳ ಆಜ್ಞೆಯಂತೆ ವೇಗವಾಗಿ ಇಲ್ಲಿಗೆ ಬಂದಿದ್ದಿ, ನಿನಗೆ ಮಾರ್ಗಾಯಾಸ ಆಗಿಲ್ವೋ ಹೇಗೆ? ನಿನ್ನ ಸೋದರ ಮಾವನ ಅಂಥ ಯುಧಾಜಿತ್ನಾಗಲಿ ನಿಮ್ಮ ಅಜ್ಜನಾಗಲಿ ಕುಶಲಗಳಿಂದ ಇದ್ದಾರೋ ಇಲ್ವೋ? ನೀನು ಇಲ್ಲಿಂದ ಪ್ರಯಾಣ ಮಾಡಿ ನಿನ್ನ ಅಜ್ಜನ ಮನೆಗೆ ಹೋದ ಬಳಿಕ ಏನೇನು ಘಟನೆಗಳು ನಡೆದವು ಅದನ್ನೆಲ್ಲವನ್ನು ವಿವರವಾಗಿ ಹೇಳುವಂತ ಕೇಳ್ಕೊಂಡ್ಲು. ಆ ಭರತ ಅದನ್ನೆಲ್ಲ ವಿವರವಾಗಿ ಹೇಳಿದ. ಅಜ್ಜನ ಮನೆಯಿಂದ ಹೊರಟ ಮೇಲೆ 7 ರಾತ್ರಿಗಳು ಕಳೆದು ಇವತ್ತು ಇದು 8ನೇ ದಿವಸ ಆಗಿದೆ. ನಿನ್ನ ತಂದೆ ಮತ್ತು ಸಹೋದರ ಎಲ್ಲರೂ ಕೂಡ ಕುಶಲಿಗಳಾಗಿದ್ದಾರೆ. ದೊಡ್ಡ ಪ್ರಮಾಣದ ಕಾಣಿಕೆಗಳನ್ನು ಅವರೆಲ್ಲ ಕೊಟ್ಟು ಕಳಿಸಿದ್ದಾರೆ ನನಗೆ. ನಾನು ನನ್ನ ಪರಿವಾರವನ್ನು ನಿಧಾನವಾಗಿ ಬರಲಿಕ್ಕೆ ತಿಳಿಸಿ ಅವಸರವಸರದಿಂದ ಇಲ್ಲಿಗೆ ಬಂದಿದ್ದೇನೆ. ನಾನು ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ನೀನು ಆ ಎಲ್ಲ ಪ್ರಶ್ನೆಗಳಿಗೆ ನನಗೆ ಉತ್ತರ ಕೊಡು ಅಂತ ಹೇಳಿದ. ನಿನ್ನ ಹಂಸಶೂಲಿಕಾ ಸ್ವಲ್ಪ ಈಗ ಶೂನ್ಯವಾಗಿದೆ. ಇಕ್ಷ್ವಾಕು ವಂಶದ ಜನರು ಸಂತೋಷದಿಂದ ಇದ್ದಂತೆ ಕಾಣಿಸ್ತಿಲ್ಲ. ಯಾವಾಗಲೂ ರಾಜ ದಶರಥ ನಿನ್ನ ಅಂತಃಪುರದಲ್ಲಿ ಇರ್ತಿದ್ದ. ಆತ ಇಲ್ಲೇ ಇರಬಹುದು ಅಂತ ಭಾವಿಸಿಕೊಂಡು ನಾನು ಇಲ್ಲಿಗೆ ಧಾವಿಸಿ ಬಂದೆ. ಆದರೆ ಅವನು ಇಲ್ಲಿ ಕಾಣ್ತಿಲ್ಲ. ಅವನಿಗೆ ನಾನು ನಮಸ್ಕಾರ ಮಾಡಬೇಕಾಗಿದೆ. ಆತ ಕೌಸಲ್ಯ ಅಂತಃಪುರದಲ್ಲಿ ಏನಾದರೂ ಇದ್ದಾನೋ ಹೇಗೆ? ಹೀಗೆಲ್ಲ ಆ ಭರತ ಪುಂಖಾನುಪುಂಖವಾಗಿ ಪ್ರಶ್ನೆ ಕೇಳಿದಾಗ ಕೈಕೈ ಈ ಘೋರವಾದಂತಹ ಅಪ್ರಿಯವಾದಂತಹ ಮುಂದಿನ ಮಾತನ್ನು ಹೇಳಿದ್ಲು. ಯಾಗತಿ ಸರ್ವಭೂತಾನಾಂ ತಾಂ ಗತಿಂತೆ ಪಿತಾಗತಃ ರಾಜ ಮಹಾತ್ಮ ತೇಜಸ್ವಿ ಯಾಯಜೂಕ ಸತಾಂ ಗತಿ. ಧರ್ಮಾತ್ಮನಾದಂತಹ ಸತ್ಯಸಂಧನಾದಂತಹ ಅನೇಕ ಯಜ್ಞಗಳನ್ನು ಮಾಡಿದಂತಹ ನಿಮ್ಮ ಅಪ್ಪ ಎಲ್ಲಿಗೆ ಹೋದ ಅಂದ್ರೆ, ಪ್ರಪಂಚದಲ್ಲಿ ಹುಟ್ಟುವಂತಹ ಎಲ್ಲಾ ಪ್ರಾಣಿಗಳು ಕೊನೆಗೆ ಯಾವ ಗತಿಯನ್ನು ಹೊಂದಬೇಕೋ ಅಲ್ಲಿಗೆ ಹೋದ. ತಾಯಿ ಆ ಮಾತನ್ನು ಕೇಳಿದ ಕೂಡಲೇ ಭರತ ಭೂಮಿಯ ಮೇಲೆ ಬಿದ್ದು ಬಿಟ್ಟ, ಹೊರಳಿ ಬಿದ್ದು ಬಿಟ್ಟ. ನಾನು ಹಾಳಾಗಿ ಹೋದೆ ಅಂತ ಆತ ಸಂಕಟಪಟ್ಟ. ನಮ್ಮ ಅಪ್ಪನ ಈ ಅರಮನೆ ಚಂದ್ರನಿಲ್ಲದಂತಹ ಆಕಾಶದಂತೆ ಶೂನ್ಯವಾಗಿದೆ. ಹೀಗೆ ಅಪ್ಪನನ್ನು ನೆನೆಸ್ಕೊಂಡು ಆತ ನಾನಾ ವಿಧವಾಗಿ ಗೋಳಾಡಿದ. ಕೈಕೈಯ ಮಗನನ್ನ ಮೇಲೆಬ್ಬಿಸಿದ್ಲು. ಉತ್ತಿಷ್ಠೋತ್ತಿಷ್ಠ ಕಿಂಶೇಷೆ ರಾಜಪುತ್ರ ಮಹಾಯಶಃ. ನೀನು ರಾಜಪುತ್ರನಾಗಿದ್ದಿ, ನೆಲದ ಮೇಲೆ ಬಿದ್ದು ಹೊಳ್ಳಾಡಬೇಡ. ನೀನು ದುಃಖ ಪಡೋದು ಉಚಿತ ಅಲ್ಲ. ಮಹಾತ್ಮರಾದವರು ಕೂಡ ನಿನ್ನನ್ನು ಗೌರವಿಸ್ತಾರೆ. ದೊಡ್ಡ ಸ್ಥಾನವನ್ನು ಪಡ್ಕೊಂಡಿದ್ದಿ. ನೀನು ನಾನಾ ಥರದ ದಾನ ಯಜ್ಞಾದಿಗಳನ್ನು ಮಾಡಿದ್ದಿ, ಶೀಲ ಸಂಪನ್ನನಾಗಿದ್ದಿ, ವೇದಾಧ್ಯಯನವನ್ನು ಮಾಡಿದ್ದಿ. ಹೀಗೆ ನೀನು ದುಃಖ ಪಡಬೇಡ. ಹೀಗೆ ತಾಯಿ ನಾನಾ ರೀತಿಯಾಗಿ ಸಮಾಧಾನ ಮಾಡಿದ್ರು ಅವನಿಗೆ ಸಮಾಧಾನ ಆಗಲಿಲ್ಲ. ನಮ್ಮ ಅಣ್ಣನಾದಂಥ ರಾಮನಿಗೆ ಪಟ್ಟಾಭಿಷೇಕ ಆಗಬಹುದು ಅಥವಾ ರಾಜ ಯಾವುದಾದ್ರೂ ದೊಡ್ಡ ಯಜ್ಞವನ್ನು ಪ್ರಾರಂಭ ಮಾಡಿರಬಹುದು ಅಂತ ಭಾವಿಸಿ ನಾನು ಆತುರಾತುರವಾಗಿ ಅಯೋಧ್ಯೆ ಕಡೆಗೆ ಪ್ರಯಾಣ ಮಾಡಿದೆ. ಇಲ್ಲಿ ನಾನು ಭಾವಿಸಿದ್ದೇ ಒಂದು, ಆಗಿದ್ದು ಒಂದು ಬೇರೆ ಸಂಗತಿ ಆಗಿದೆ. ಇದೆಲ್ಲ ದುರ್ವಿಧಿ. ನಮ್ಮ ಅಪ್ಪ ನನಗೆ ಕಾಣಿಸ್ತಿಲ್ಲ. ನಮ್ಮ ಅಪ್ಪ ಮರಣಿಸಿದ್ದಾನೆ ಅಂದ್ರೆ ನನಗದನ್ನು ನಂಬಲಿಕ್ಕೆ ಬರ್ತಿಲ್ಲ. ಆತ ಇಲ್ಲೇ ಎಲ್ಲೇ ಇದ್ದಿರಬಹುದು.
ನಾನು ಬಂದಿದ್ದು ಆತನಿಗೆ ಗೊತ್ತಿಲ್ಲದೆ ಇದ್ದಿರಬಹುದು. ನಾನು ಬಂದಿದ್ದು ಆತನಿಗೆ ಒಂದು ವೇಳೆ ಗೊತ್ತಾದರೆ ನನ್ನ ಆತ ಆಲಿಂಗನ ಮಾಡಿಕೊಂಡು ಮಾತನಾಡಿಸ್ಬೋದು. ನಾನು ಯಾವತ್ತೂ ಚಿಕ್ಕವನಿದ್ದಾಗ ಮಣ್ಣಿನಲ್ಲಿ ಆಟ ಆಡಿ ಬಂದ ಮೇಲೆ ತೊಡೆ ಮೇಲೆ ನನ್ನನ್ನು ಕೂಡಿಸ್ಕೊಂಡು ನನ್ನ ಶರೀರಕ್ಕೆ ಹಚ್ಚಿದಂಥ ಧೂಳನ್ನು ಆತ ಒರೆಸ್ತಿದ್ದ. ಅಂಥ ತಂದೆ ಇವತ್ತಿಲ್ಲ. ಇವತ್ತು ಇರುವವನು ನಮ್ಮ ಅಣ್ಣ ಒಬ್ಬನೇ. ಯೋಮೇ ಭ್ರಾತ ಪಿತಾ ಬಂಧು ಯಸ್ಯ ದಾಸೋಸ್ಮಿ ಧೀಮತಃ ತಸ್ಯ ಮಾಂ ಶೀಘ್ರಮಾಖ್ಯಾಹಿ ರಾಮಸ್ಯಾಕೃಷ್ಟ ಕರ್ಮಣಃ. ಇವತ್ತು ನಮ್ಮ ಅಪ್ಪ ನಮಗಿಲ್ಲ. ಆ ಅಪ್ಪನ ಸ್ಥಾನದಲ್ಲಿರುವವನು ರಾಮ ಒಬ್ಬನೇ. ಅವನೇ ನಮಗೆ ಅಣ್ಣ, ಅವನೇ ತಂದೆ, ಅವನೇ ನಮಗೆ ಬಂಧು. ನಾವು ಅವನಿಗೆ ದಾಸರು. ನಾವು ಬಂದ ಸಂಗತಿಯನ್ನು ಆ ರಾಮನಿಗೆ ತಿಳಿಸು ಅಂತ ಹೇಳಿದ ಭರತ. ತಂದೆ ಇರೋ ತನಕ ತಂದೆನೇ ಹಿರಿಯ. ತಂದೆ ಗತಿಸಿದ ಮೇಲೆ ಆ ತಂದೆಯ ಸ್ಥಾನಕ್ಕೆ ಹಿರಿಯನಾದವನೇ ಅಣ್ಣ, ಅವನೇ ಪರಮಾಶ್ರಯ. ಹಾಗಾಗಿ ಆ ರಾಮನನ್ನು ನಾನೀಗ ನೋಡಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಅದಲ್ಲದೆ ನಮ್ಮ ತಂದೆ ದಶರಥ ಕೊನೆಗಾಲದಲ್ಲಿ ನನ್ನ ಬಗ್ಗೆ ಏನು ಹೇಳಿದ, ನನಗೇನಾದರೂ ಆತ ಸಂದೇಶ ಕೊಟ್ಟನೆ, ಅದನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ ನಾನು. ಆಗ ಕೈಕೇಯಿ ಹೇಳಿದ್ಲು. ಕೊನೆಗಾಲದಲ್ಲಿ ಆತ ಹಾ ರಾಮ ಸೀತಾ ಲಕ್ಷ್ಮಣ ಅಂತ ಆಕ್ರೋಶ ಮಾಡ್ತಾ ರೋದನ ಮಾಡ್ತಾ ಪರಲೋಕಕ್ಕೆ ಹೋದ. ಹೀಗೆ ಭರತ ಆ ಮಹಾರಾಜ ರಾಮ ಸೀತೆ ಲಕ್ಷ್ಮಣರನ್ನ ಧ್ಯಾನ ಮಾಡ್ತಾ ಮರಣಿಸಿದ್ದನ್ನ ಕೇಳಿ ಮತ್ತಷ್ಟು ದುಃಖಪಟ್ಟ. ಕೈಕೇಯಿ ತನ್ನ ಮಾತನ್ನು ಮುಂದುವರಿಸಿದ್ಲು. ಏನು ಹೇಳಿದ ದಶರಥ? ರಾಮ ಲಕ್ಷ್ಮಣ ಸೀತೆಯರನ್ನು ನೆನಪಿಸಿಕೊಂಡ ಅಷ್ಟೇ ಅಲ್ಲದೆ ಸಿದ್ಧಾರ್ಥಾಸ್ತೆ ನರಾಹ ರಾಮಮಾಗತಂ ಸೀತೆಯಾ ಸಹ ಲಕ್ಷ್ಮಣಂ ಚ ಮಹಾಬಾಹುಂ ದಕ್ಷಂತಿ ಪುನರಾಗತಂ. ರಾಮ ಸೀತೆ ಲಕ್ಷ್ಮಣರು ಯಾವಾಗ ಮರಳಿ ಬರ್ತಾರ, ಆ ಮರಳಿ ಬಂದದ್ದನ್ನು ಯಾರು ನೋಡ್ತಾರ ಅವರೇ ನಿಜವಾಗಿ ಧನ್ಯರು. ನಾನಂತೂ ಆವಾಗ ಇರ್ತೇನೆ ಅಥವಾ ಇರೋದಿಲ್ಲ ಅಂತ ನಿಶ್ಚಿತ ಅಲ್ಲ, ಆದರೆ ತಿರುಗಿ ಬಂದದ್ದನ್ನು ನೋಡುವಂಥ ವ್ಯಕ್ತಿಗಳೇ ಧನ್ಯರು. ಕೈಕೇಯಿ ದಶರಥ ಮರಣಿಸಿದ್ದನ್ನ ಈ ಭರತನಿಗೆ ತಿಳಿಸಿದ್ಲು. ರಾಮ ಲಕ್ಷ್ಮಣ ಸೀತೆಯರು ಇವತ್ತು ಅಯೋಧ್ಯೆಯಲ್ಲಿ ಇಲ್ಲ, ಅವರು ಬೇರೆ ಪ್ರದೇಶಕ್ಕೆ ಹೊರಟೋಗಿದ್ದಾರೆ ಅಂತ ಅನ್ನೋದನ್ನ ಅವರು ವ್ಯಕ್ತವಾಗಿ ಹೇಳಲಿಲ್ಲ. ಆದರೆ ಅವ್ರು ಇಲ್ಲ ಅಂತ ಅನ್ನೋದನ್ನ ಬೇರೆ ರೀತಿಯಿಂದ ಭರತನಿಗೆ ಸೂಚ್ಯ ಆಗುವಂತ ಹೇಳಿದ್ಲು. ಆಗ ಭರತ ಪ್ರಶ್ನೆ ಮಾಡಿದ, ಕೊಚೇದಾನೀಂ ಸ ಧರ್ಮಾತ್ಮ ಕೌಸಲ್ಯಾನಂದವರ್ಧನ. ಆ ಕೌಸಲ್ಯಗೆ ಆನಂದವನ್ನು ಹೆಚ್ಚಿಸುವಂಥ ಆ ರಾಮ ಸೀತಾಲಕ್ಷ್ಮಣ ಜೊತೆಗೆ ಎಲ್ಲಿ ಹೋದ, ಅದನ್ನಾದ್ರೂ ಹೇಳು. ಆಗ ಅವಳು ಹೇಳಿದ್ಲು, ಆತ ನಾರುಮಡಿಯನ್ನು ಉಟ್ಕೊಂಡು ಲಕ್ಷ್ಮಣನ ಜೊತೆಗೆ ಸೀತೆಯ ಜೊತೆಗೆ ದಂಡಕಾರಣ್ಯಕ್ಕೆ ಹೊರಟು ಹೋದ, ಕಾಡಿಗೆ. ಭರತನಿಗೆ ಭಯ ಆಯ್ತು. ಅದನ್ನು ಕೇಳಿ ಭಯ ಆಯ್ತು, ಸಂದೇಹನೂ ಆಯ್ತು. ಏನಾಯ್ತಂದ್ರೆ ರಾಮನ ಚಾರಿತ್ರ್ಯದ ಬಗ್ಗೆ ಅವನಿಗೆ ಸಂದೇಹ ಬಂತಂತೆ. ಕಾಡಿಗೆ ಹೋಗ್ಬೇಕಾದ್ರೆ, ಕಾಡಿಗೆ ಕಳಿಸಲ್ಪಡ್ಬೇಕಾದ್ರೆ ರಾಮ ಏನು ಅಪರಾಧ ಮಾಡಿದ್ದಾನು ಕೇಳೇ ಬಿಟ್ಟ ಅವನು. ಒಂದು 4-5 ವಾಕ್ಯ ಕೇಳಿದ. ಅದೆಲ್ಲ ಮಹಾಪಾಪಿಷ್ಠರಾದವರು ಅವ್ರಿಗೆ ಅನ್ವಯ ಆಗುವಂಥ ಮಾತುಗಳು. ಏನು ಹೇಳಿದಂದ್ರೆ, ಕಚ್ಚಿದ್ನ ಬ್ರಾಹ್ಮಣಧನಂ ಕೃತಂ ರಾಮೇಣ ಕಶ್ಚಿತ್. ರಾಮ ಬ್ರಹ್ಮಜ್ಞಾನಿಗಳ ಸಂಪತ್ತನ್ನೇನಾದರೂ ಅಪಹಾರ ಮಾಡಿದ್ನ, ಅಥವಾ ತಪ್ಪು ಮಾಡಿದಂಥ ಶ್ರೀಮಂತನನ್ನಾಗಲಿ ದರಿದ್ರನನ್ನಾಗಲಿ ರಾಮ ಹಿಂಸೆ ಮಾಡಿದ್ನ ಅಂದ್ರೆ ಕಾಡಿ ಕಳಿಸುವಂಥ ಅಪರಾಧ ಏನಿದೆ ಇದು ಅಪರಾಧ. ಅಥವಾ ಬೇರೆ ಸ್ತ್ರೀಯರ ಮೇಲೆ ಏನಾದರೂ ಆತ ಕಣ್ಣು ಹಾಕಿದ್ನ, ಅಥವಾ ಏನಾದರೂ ಭ್ರೂಣ ಹತ್ಯೆ ಮಾಡಿದ್ನ, ಇನ್ನು ಗರ್ಭಾವಸ್ಥೆಯಲ್ಲಿರುವಂಥ ಶಿಶುವನ್ನು ಹತ್ಯೆ ಮಾಡೋದೇನಿದೆ ಅದು ಕೂಡ ಒಂದು ದೊಡ್ಡ ಅಪರಾಧ. ಆ ಅಪರಾಧವನ್ನು ಏನಾದರೂ ರಾಮ ಮಾಡಿದ್ನ, ಯಾತಕ್ಕಾಗಿ ಇಂಥ ಘೋರವಾದ ಶಿಕ್ಷೆ ಅವನಿಗೆ ಸಿಕ್ತು. ಆಗ ಆ ಕೈಕೇಯಿ ಅವನಿಗೆ ಉತ್ತರ ಹೇಳಿದ್ದ. ತಾನು ಮಾಡಿದಂಥ ಕೃತ್ಯ ಏನಿತ್ತು ಅದನ್ನೆಲ್ಲ ಅವನಿಗೆ ವಿವರಿಸಿ ಹೇಳಿದ್ಲು. ತಾನೊಬ್ಬ ರಾಜನೀತಿಯಲ್ಲಿ ಮಹಾಪಂಡಿತಳು ಅಂತ ಅವಳು ಭಾವಿಸ್ಕೊಂಡಿದ್ಲು. ಬ್ರಾಹ್ಮಣನ ದುಡ್ಡನ್ನು ಆತ ಅಪಹಾರ ಮಾಡಿಲ್ಲ, ಯಾರೋ ಶ್ರೀಮಂತನನ್ನೋ ಬಡವನನ್ನೋ ಆತ ಹಿಂಸೆಗೊಳಪಡಿಸಿಲ್ಲ.
ಪರ ಸ್ತ್ರೀಯರ ಮೇಲೆ ಆತ ಕಣ್ಣೆತ್ತಿ ನೋಡುವಂಥವನೂ ಅಲ್ಲ, ಭ್ರೂಣ ಹತ್ಯೆನೂ ಮಾಡಿಲ್ಲ. ರಾಮನಿಗೆ ಪಟ್ಟಾಭಿಷೇಕ ಆಗ್ತಿದ್ದ ಸಂಗತಿ ನನಗೆ ತಿಳಿದು ಬಂದ ಕೂಡಲೇ ನಾನು ರಾಮನಿಗೆ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕ ಆಗಬೇಕು ಅನ್ನೋ ಉದ್ದೇಶದಿಂದ ನಿನ್ನ ತಂದೆಯನ್ನು ಏನು ಪ್ರಾರ್ಥನೆ ಮಾಡಿದೆ? ರಾಮ ಕಾಡಿಗೆ ಹೋಗಬೇಕು, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದೆ. ಆ ನನ್ನ ಪ್ರಾರ್ಥನೆಗೆ ಅನುಸಾರವಾಗಿ ನಿಮ್ಮ ಅಪ್ಪ ಆ ವರವನ್ನು ಕೊಡಲಿಕ್ಕಾಗಿ ರಾಮ ಲಕ್ಷ್ಮಣ ಸೀತೆಯರನ್ನ ರಾಮನನ್ನ ಅರಣ್ಯಕ್ಕೆ ಕಳಿಸಿದ. ಆ ರಾಮನ ವಿಯೋಗವನ್ನು ತಾಳದೆ ಆತ ಅಸುನೀಗಿ ಬಿಟ್ಟ, ಪ್ರಾಣ ಪರಿತ್ಯಾಗ ಮಾಡಿದ. ನೀನು ರಾಜ ಆಗಬೇಕು ಅನ್ನೋ ಒಂದು ಉತ್ಕೃಷ್ಟವಾದಂತಹ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ನಾನಿಷ್ಟೆಲ್ಲ ಕೆಲಸ ಮಾಡಿದೆ. ಹಾಗಾಗಿ ಮಾ ಶೋಕಂ ಮಾಚ ಸಂತಾಪಂ, ನಿನಗೆ ಯಾವ ಶೋಕನೂ ಬೇಡ, ಸಂತಾಪನೂ ಬೇಡ. ಅಯೋಧ್ಯ ನಗರಕ್ಕೆ ನೀನೀಗ ಸಾಮ್ರಾಟನಾಗುವ. ತ್ವದಧೀನಾಹಿ ನಗರಿ ರಾಜ್ಯಂ ಚೈತ ಧನಾಮಯಂ, ಇಡೀ ಸಾಮ್ರಾಜ್ಯ ಈಗ ನಿನ್ನದಾಗಿದೆ, ನೀನು ಇದನ್ನು ಸ್ವೀಕಾರ ಮಾಡುವ. ಮೊದಲು ವಸಿಷ್ಠ ಮೊದಲಾದಂತಹ ಕುಲಗುರುಗಳ ನೇತೃತ್ವದಲ್ಲಿ ದಶರಥನ ಉತ್ತರ ಕ್ರಿಯೆಗಳನ್ನು ಮಾಡು. ಆಮೇಲೆ ಇಡೀ ಭೂಮಂಡಲಕ್ಕೆ ನೀನು ಚಕ್ರಾಧಿಪತಿಯಾಗುವ. ಆತ್ಮಾನಂ ಉರ್ವ್ಯಾಂ ಅಭಿಷೇಕಯಸ್ವ, ಹೀಗೆ ತಾನು ಮಾಡಿದಂತಹ ಸಂಚನ್ನೆಲ್ಲ ಆ ಭರತನ ಮುಂದೆ ಅವಳು ಬಯಲು ಮಾಡಿ, ಇನ್ನು ನೀನು ಸಾಮ್ರಾಜ್ಯವನ್ನು ಸ್ವೀಕಾರ ಮಾಡು ಅಂತ ಅವನಿಗೆ ಪ್ರೇರೇಪಿಸಿರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 73ನೇ ಸರ್ಗ ಸಮಾಪ್ತ ಆಗಿದೆ.